ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಮ್ಮ ಅತ್ತೆಯವರು ಮಾಡೋವಂಥ ಸೋಸ್ ಮೊಸರು ಅಂತೇಳಿ ಮೊಸರು ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಹಸಿ ಖಾರ ಪೇಸ್ಟ್ ಸೇರಿಸಿ ಮಾಡುವಂಥದ್ದು ಸೋಸ್ ಮೊಸರು ನಮ್ಮ ಅತ್ತೆಯವರು ಮಾಡ್ತಾರೆ. ಅದಕ್ಕೆ ಏನೇನು ಬೇಕು ಅನ್ನೋ ಪದಾರ್ಥ ಹೇಳ್ತೀನಿ. ಜಾರಿಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ, ಸ್ವಲ್ಪ ಶುಂಠಿ, ರುಚಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಸ್ನೇಹಿತರೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇಷ್ಟು ಪದಾರ್ಥ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಬೆಳ್ಳುಳ್ಳಿ ಹಾಕ್ಕೊತೀನಿ ಸ್ನೇಹಿತರೆ. ಒಂದು 4-5 ಹೆಸರು ಬೆಳ್ಳುಳ್ಳಿ. ನಮ್ಮ ಅತ್ತೆಯವರು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ ಸೂಪರಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಈಗ ನಾನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡ್ಕೊಂಡೆ ಸ್ನೇಹಿತರೆ, ಇದು ಹಸಿ ಚಟ್ನಿ ರೆಡಿ ಆಯ್ತು. ಈಗ ಮೊಸರಿಗೆ ಒಗ್ಗರಣೆ ಹಾಕ್ತೀನಿ. ಮೊದಲು ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಗ್ಗರಣೆ ರೆಡಿ ಆಯಿತು ಸ್ನೇಹಿತರೆ. ನಾ ಈಗ ಮಾಡಿದ್ದಂಥ ಹಸಿ ಖಾರ ಇದು ಅಂದರೆ ಹಸಿ ಚಟ್ನಿನ ಹಾಕ್ತೀನಿ. ನೋಡ್ಕೊಂಡು ಹಾಕಿ, ಯಾಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಮೆಣಸಿನ್ಕಾಯಿ ಹಸಿ ಖಾರ ಹಾಕ್ತಿದ್ದೀನಿ. ಈಗಿರುತ್ತೆ ಸ್ನೇಹಿತರೆ, ಮೊಸರು ಸೇರಿಸ್ತೀನಿ. ಮೊಸರು ಮಳೆ ಮಾಡಿರ್ತೀವಿ, ಮೊಸರು ಹಾಕ್ತೀನಿ. ನಿಮಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂತ ಹೋಗ್ರಿ. ಮೊಸರು ಏನೋ ಸ್ವಲ್ಪ ಹುಳಿ ಇದ್ದರೆ ಸಕ್ಕರೆ ಸೇರಿಸಿ. ನಾನು ಸಕ್ಕರೆ ಇಲ್ಲ, ಮೊಸರು ಹುಳಿ ಇಲ್ಲ. ನಮ್ಮ ಅತ್ತೆಯವರು ಮಾಡೋವಂಥ ಸೋಸ್ ಮೊಸರು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ಬೋದು ಸ್ನೇಹಿತರೆ, ರುಚಿಯಾಗಿರುತ್ತೆ. ನೋಡಿ, ಲೈಕ್ ಮಾಡಿ. ಸೋಸ್ ಮೊಸರು ರೆಡಿ ಆಯಿತು ಸ್ನೇಹಿತರೆ. ಥ್ಯಾಂಕ್ ಯು. ಮಾಡಿ ನೋಡಿ. ನಮ್ಮ ಅತ್ತೆಯವರು ಕಲಿಸಿದಂಥ ಸೋಸ್ ಮೊಸರು.